ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 9ನೆಯ ಸ್ಕಂದದಲ್ಲಿ ಶ್ರೀರಾಮಚಂದ್ರನ ರಾಜ್ಯಾಡಳಿತದ ಕುರಿತಾಗಿ ನಾವು ತಿಳಿದುಕೊಳ್ಳುತ್ತಿದ್ದೇವೆ. ಶ್ರೀರಾಮಚಂದ್ರನ ಆಡಳಿತ ಕಾಲದ ರಾಮರಾಜ್ಯದ ವೈಭವವು ಬಹಳ ಪ್ರಸಿದ್ಧವಾದದ್ದು. ಪ್ರಭುವಿನ ಚಕ್ರಾಧಿಪತ್ಯದ ವೈಭವಕ್ಕೊಂದು ದೃಷ್ಟಾಂತ ಇಲ್ಲಿದೆ. ಅಯೋಧ್ಯೆಯ ಬೀದಿಗಳು ಸ್ವಚ್ಛವಾಗಿದ್ದಷ್ಟೇ ಅಲ್ಲದೆ ಅವುಗಳನ್ನು ಪರಿಮಳ ದ್ರವ್ಯಗಳಿಂದ ಹಾಗೂ ಸುಗಂಧ ಜಲದಿಂದ ಸಿಂಪಡಿಸಲಾಗುತ್ತಿತ್ತು. ಪರಿಮಳ ದ್ರವ್ಯಗಳನ್ನು ಸಿಂಪಡಿಸಲು ಆನೆಗಳ ಸೊಂಡಿಲುಗಳನ್ನು ಉಪಯೋಗಿಸಲಾಯಿತು. ಸಿಂಪಡಿಸುವ ಯಂತ್ರಗಳು ಬೇಕಾಗಿರಲಿಲ್ಲ. ಸೊಂಡಿಲಿನಿಂದ ಜಲವನ್ನು ಹೀರಿ ಪುನಃ ಅದನ್ನು ಕಾರಂಜಿಯಂತೆ ಹೊರಚೆಲ್ಲುವ ಸಹಜ ಶಕ್ತಿಯು ಆನೆಗಿದೆ. ಅಯೋಧ್ಯೆಯ ವೈಭವವನ್ನು ಈ ಒಂದು ಉದಾಹರಣೆಯಿಂದ ಅರಿಯಬಹುದಾಗಿದೆ. ಬೀದಿಗಳಿಗೆ ಸಿಂಪಡಿಸಲು ಉಪಯೋಗಿಸಲಾದದ್ದು ಪರಿಮಳ ದ್ರವ್ಯಗಳು. ಇದಲ್ಲದೆ ಸ್ವತಃ ಶ್ರೀರಾಮಚಂದ್ರನೇ ನಗರಾಡಳಿತದ ಮೇಲ್ವಿಚಾರಣೆ ಮಾಡುತ್ತಿದ್ದುದನ್ನು ನೋಡುವ ಅವಕಾಶ ಪ್ರಜೆಗಳಿಗಿತ್ತು. ರಾಜಧಾನಿಯ ಹೊರಗೆ ಹೋಗಿ ಅಲ್ಲಿನ ಆಡಳಿತವನ್ನು ಪರಿಶೀಲಿಸಿ ಚಕ್ರವರ್ತಿಯ ಆಜ್ಞೆಯನ್ನು ಉಲ್ಲಂಘಿಸುವ ಪ್ರತಿಯೊಬ್ಬನನ್ನು ದಂಡಿಸುವಂತೆ ಪ್ರಭುವು ಆಜ್ಞಾಪಿಸಿದ್ದನು. ಇದರಿಂದ ಪ್ರಭುವು ಜಡನಾದ ಸರ್ವಾಧಿಕಾರಿಯಾಗಿರಲಿಲ್ಲವೆಂಬುದು ಅರ್ಥವಾಗುತ್ತದೆ. ಇದನ್ನು ದಿಗ್ವಿಜಯ ಎಂದು ಕರೆಯುತ್ತಾರೆ. ಶಾಂತಿಯುತವಾದ ಬಾಳ್ವೆಗೆ ಬೇಕಾದ ಎಲ್ಲ ಸೌಕರ್ಯಗಳನ್ನು ಪ್ರಜೆಗಳಿಗೆ ಒದಗಿಸಲಾಗಿತ್ತು. ಪ್ರಜೆಗಳು ಕೂಡ ವರ್ಣಾಶ್ರಮ ಧರ್ಮಕ್ಕೆ ಉಚಿತವಾದ ಗುಣಗಳಿಂದ ಅರ್ಹರಾಗಿದ್ದರು. ವರ್ಣಾಶ್ರಮ ಪದ್ಧತಿಯ ಮೇರೆಗೆ ಪುರಜನರ ಶಿಕ್ಷಣವಾಗಿತ್ತು. ಒಂದು ವರ್ಗದ ಜನರು ಬ್ರಾಹ್ಮಣರು, ಒಂದು ವರ್ಗದ ಜನರು ಕ್ಷತ್ರಿಯರು, ಒಂದು ವರ್ಗದ ಜನರು ವೈಶ್ಯರು ಮತ್ತು ಒಂದು ವರ್ಗದ ಜನರು ಶೂದ್ರರು. ಈ ವೈಜ್ಞಾನಿಕ ವಿಭಾಗವಿಲ್ಲದೆ ಒಳ್ಳೆಯ ಪೌರತ್ವ ಸಿದ್ಧಿಸುವ ಪ್ರಶ್ನೆಯೇ ಇಲ್ಲ. ರಾಜನು ಉದಾತ್ತನೂ ಕಾರ್ಯಪರಿಪೂರ್ಣನೂ ಆಗಿದ್ದು ವಿವಿಧ ಯಜ್ಞಗಳನ್ನಾಚರಿಸಿದನು. ಪ್ರಜೆಗಳನ್ನು ತನ್ನ ಪುತ್ರರಂತೆ ಕಂಡನು. ಪೌರವರು ವರ್ಣಾಶ್ರಮ ಪದ್ಧತಿಯಂತೆ ಶಿಕ್ಷಣ ಪಡೆದು ವಿಧೇಯರೂ ಪರಿಪೂರ್ಣ ಶಿಸ್ತುಪಾಲಕರೂ ಆಗಿದ್ದರು. ಇಡೀ ರಾಜ್ಯ ಪದ್ಧತಿಯು ಎಷ್ಟು ಶಾಂತವೂ ಶ್ರೀಮಂತವೂ ಆಗಿತ್ತೆಂದರೆ ಸರ್ಕಾರವು ಬೀದಿಗಳಿಗೆ ಪರಿಮಳಯುಕ್ತ ಜಲವನ್ನು ಸಿಂಪಡಿಸಲು ಕೂಡ ಶಕ್ತವಾಗಿತ್ತು. ಇನ್ನು ಇತರ ವ್ಯವಸ್ಥೆಗಳನ್ನು ಕುರಿತು ಹೇಳಬೇಕಾದದ್ದೇನಿದೆ? ನಗರಕ್ಕೆ ಸುಗಂಧಯುಕ್ತ ಜಲವನ್ನು ಸಿಂಪಡಿಸಲಾಗಿತ್ತೆಂದ ಮೇಲೆ ಇನ್ನಿತರ ವಿಷಯಗಳಲ್ಲಿ ಅದರ ವೈಭವ ಎಷ್ಟಿತ್ತು ಎಂಬುದನ್ನು ನಾವು ಊಹಿಸಿಕೊಳ್ಳಬಹುದು. ಈ ರೀತಿಯಾಗಿ ಶ್ರೀರಾಮಚಂದ್ರನ ಆಳ್ವಿಕೆಯ ಕಾಲದಲ್ಲಿ ನಾಡಿನ ಜನರು ಸುಖವಾಗಿದ್ದರು. ಅರಮನೆಗಳು, ರಾಜಭವನದ ದ್ವಾರಗಳು, ಸಭಾಗೃಹಗಳು, ಗೋಷ್ಠಿಗಳು ನಡೆಯುವ ಸಭಾವೇದಿಕೆಗಳು, ದೇಗುಲಗಳು ಮತ್ತು ಇಂತಹ ಎಲ್ಲ ಸ್ಥಳಗಳನ್ನು ಬಂಗಾರದ ಜಲಕುಂಡಗಳಿಂದ ಅಲಂಕರಿಸಲಾಗಿತ್ತು ಹಾಗೂ ಬಗೆ ಬಗೆಯ ಧ್ವಜಗಳಿಂದ ಸಿಂಗರಿಸಲಾಗಿತ್ತು. ಶ್ರೀರಾಮಚಂದ್ರನು ಪಾದ ಬೆಳೆಸುತ್ತಿದ್ದ ಎಲ್ಲೆಡೆಗಳಲ್ಲೂ ಅಡಿಕೆಯ ಕಂಬಗಳಿಗೆ ಕದಳಿ ವೃಕ್ಷಗಳನ್ನು ಕಟ್ಟಿ ಫಲಪುಷ್ಪಗಳಿಂದ ಶೃಂಗರಿಸಿದ ಮಂಗಳಕರ ಸ್ವಾಗತ ದ್ವಾರಗಳು ನಿರ್ಮಿತವಾಗಿದ್ದವು. ದ್ವಾರಗಳು ವರ್ಣರಂಜಿತ ವಸ್ತ್ರಗಳಿಂದ ಮಾಡಿದ ಧ್ವಜಗಳಿಂದ, ಕಲಾಪಸ್ತುಗಳಿಂದ ಹಾಗೂ ಪುಷ್ಪಮಾಲಿಕೆಗಳಿಂದ ಅಲಂಕೃತವಾಗಿರುತ್ತಿದ್ದವು. ಶ್ರೀರಾಮಚಂದ್ರನು ಹೋದಡೆಯಲ್ಲೆಲ್ಲ ಪುರಜನರು ಪೂಜಾ ಸಾಮಗ್ರಿಗಳೊಡನೆ ಅವನಲ್ಲಿಗೆ ಬಂದು ಪೂಜಿಸಿ ಭಗವಂತನ ಆಶೀರ್ವಚನಗಳನ್ನು ಕೋರುತ್ತಿದ್ದರು. ಹೇ ಪ್ರಭುವೇ, ನಿನ್ನ ವರಾಹಾವತಾರದಲ್ಲಿ ಸಮುದ್ರ ತಳದಿಂದ ಭೂಮಿಯನ್ನು ಉದ್ಧರಿಸಿ ಮೇಲಕ್ಕೆ ತಂದೆ. ನೀನೀಗ ಅದನ್ನು ರಕ್ಷಿಸಬೇಕು. ನಾವು ನಿನ್ನಿಂದ ಕೋರುವ ಆಶೀರ್ವಾದ ಇದಾಗಿದೆ ಎಂದು ನುಡಿಯುತ್ತಿದ್ದರು. ತರುವಾಯ ದೀರ್ಘಕಾಲದಿಂದ ಭಗವಂತನನ್ನು ಕಂಡಿರದಿದ್ದ ಸ್ತ್ರೀ ಪುರುಷರಾದಿಯಾದ ಸಮಸ್ತ ಪ್ರಜೆಗಳು ಅವನನ್ನು ಕಾಣುವ ಕಾತರದಲ್ಲಿ ತಮ್ಮ ಮನೆಗಳನ್ನು ಬಿಟ್ಟು ಅರಮನೆಗಳ ಉಪ್ಪರಿಗೆಗಳ ಮೇಲೇರಿದರು. ಪದ್ಮನಯನನಾದ ಶ್ರೀರಾಮಚಂದ್ರನ ಮುಖದರ್ಶನದಿಂದ ಪೂರ್ಣ ತೃಪ್ತಿಯನ್ನು ಪಡೆದು ಪ್ರಭುವಿನ ಮೇಲೆ ಹೂಮಳೆಗರೆದರು. ತರುವಾಯ ಶ್ರೀರಾಮಚಂದ್ರನು ತನ್ನ ಪೂರ್ವಜರ ಅರಮನೆಯನ್ನು ಪ್ರವೇಶಿಸಿದನು. ಬಗೆ ಬಗೆಯ ನಿಕ್ಷೇಪಗಳು, ಅಮೂಲ್ಯವಾದ ವಸ್ತ್ರಾಗಾರಗಳು ಅರಮನೆಯಲ್ಲಿದ್ದವು. ಪ್ರವೇಶದ್ವಾರದ ಇಬ್ಬದಿಯಲ್ಲಿದ್ದ ಸುಖಾಸನಗಳು ಹವಳಗಳಿಂದ ನಿರ್ಮಿತವಾಗಿದ್ದವು. ಅಂಗಳಗಳು ವೈಢೂರ್ಯ ಮಣಿಖಚಿತ ಕಂಬಗಳಿಂದ ಶೋಭಿಸುತ್ತಿದ್ದವು. ನೆಲೆಗಟ್ಟನ್ನು ಪ್ರಕಾಶಮಾನವಾದ ಮರಕತ ಮಣಿಗಳಿಂದ ನಿರ್ಮಿಸಲಾಗಿತ್ತು. ಅಡಿಪಾಯದ ನಿರ್ಮಾಣಕ್ಕೆ ಅಮೃತಶಿಲೆಯನ್ನು ಬಳಸಲಾಗಿತ್ತು. ಇಡೀ ಅರಮನೆಯನ್ನು ಧ್ವಜಗಳಿಂದಲೂ ಪುಷ್ಪಮಾಲಿಕೆಗಳಿಂದಲೂ ಸ್ವರ್ಗೀಯ ಪ್ರಭೆ ಬೀರುತ್ತಿದ್ದ ಹರಳುಗಳಿಂದಲೂ ಅಲಂಕರಿಸಲಾಗಿತ್ತು. ಮುತ್ತು ರತ್ನಗಳಿಂದಲೂ ಧೂಪ ದೀಪಗಳಿಂದಲೂ ಅರಮನೆಯು ಕಂಗೊಳಿಸುತ್ತಿತ್ತು. ಅರಮನೆಯಲ್ಲಿನ ಸ್ತ್ರೀ ಪುರುಷರು ನಾನಾ ಆಭರಣಗಳನ್ನು ಧರಿಸಲಾಗಿ ದೇವತೆಗಳನ್ನು ಹೋಲುತ್ತಿದ್ದರು. ಅವರು ಆಭರಣಗಳನ್ನು ಧರಿಸಿದ ಕಾರಣದಿಂದಾಗಿ ಆಭರಣಗಳು ಹೆಚ್ಚು ಕಾಂತಿಯುತವಾಗಿರುವಂತೆ ಕಂಡುಬಂದವು. ದೇವೋತ್ತಮ ಪರಮಪುರುಷನೂ ಪಂಡಿತೋತ್ತಮರ ಮುಖ್ಯಾಧಿಪನೂ ಆದ ಶ್ರೀರಾಮಚಂದ್ರನು ಆ ಅರಮನೆಯಲ್ಲಿ ತನ್ನ ಹ್ಲಾದಿನೀ ಶಕ್ತಿಯಾದ ಸೀತಾಮಾತೆಯೊಡನೆ ವಾಸಿಸುತ್ತಾ ಸಂಪೂರ್ಣ ಶಾಂತಿಯನ್ನು ಅನುಭವಿಸಿದನು. ಯಾರ ಚರಣಕಮಲಗಳು ಧ್ಯಾನಾಸಕ್ತರಾದ ಭಕ್ತರಿಂದ ಪೂಜಿತವೋ
ಆ ಶ್ರೀರಾಮಚಂದ್ರನು ದಿವ್ಯಾನಂದದಿಂದ ರಾಜ್ಯಭಾರವನ್ನು ಮಾಡಿದನು. ಶುಕದೇವ ಗೋಸ್ವಾಮಿಗಳು ಮುಂದಕ್ಕೆ ಶ್ರೀರಾಮಚಂದ್ರನ ಪುತ್ರನಾದ ಕುಶನ ರಾಜವಂಶದ ಕುರಿತಾಗಿ ತಿಳಿಸುತ್ತಾರೆ. ಶ್ರೀರಾಮಚಂದ್ರನ ವಂಶಾವಳಿಯ ಪ್ರಕಾರ ಕುಶನ ನಂತರ ಅತಿಥಿ, ನಿಷಾದ, ನಭ, ಪುಂಡರೀಕ, ಕ್ಷೇಮಧನ್ವ, ದೇವಾನೀಕ, ಅನೀಹ, ಪಾರಿಯಾತ್ರ, ಬಲಸ್ಥಳ, ವಜ್ರನಾಭ, ಸಗಣ ಮತ್ತು ವಿಧೃತಿ ಇವರು ಜನಿಸಿದರು. ಇವರು ವಿಶ್ವವನ್ನಾಳಿದರು. ವಿಧೃತಿಗೆ ಹಿರಣ್ಯನಾಭನು ಜನಿಸಿದನು. ಅನಂತರ ಹಿರಣ್ಯನಾಭನು ಜೈಮಿನಿ ಮುನಿಗಳ ಶಿಷ್ಯನಾಗಿ ಹಠಯೋಗ ಪದ್ಧತಿಯನ್ನು ಮಂಡಿಸಿದನು. ಯಾಜ್ಞವಲ್ಕ್ಯನು ಈ ಹಠಯೋಗದಲ್ಲಿ ದೀಕ್ಷೆ ಪಡೆದನು. ಪುಷ್ಪ, ಧ್ರುವಸಂಧಿ, ಸುದರ್ಶನ, ಅಗ್ನಿವರ್ಣ, ಶೀಘ್ರ ಮತ್ತು ಮರು ಈ ವಂಶದ ಇತರರು. ಮರು ಯೋಗ ಪದ್ಧತಿಯಲ್ಲಿ ಪೂರ್ಣ ಸಿದ್ಧಿಯನ್ನು ಪಡೆದನು. ಅವನು ಈಗಲೂ ಕಲಾಪ ಎಂಬ ಹಳ್ಳಿಯಲ್ಲಿ ಜೀವಿಸುತ್ತಿದ್ದಾನೆ. ಈ ಕಲಿಯುಗದ ಅಂತ್ಯದಲ್ಲಿ ಅವನು ಸೂರ್ಯವಂಶವನ್ನು ಪುನರುಜ್ಜೀವಗೊಳಿಸುತ್ತಾನೆ. ಪ್ರಸುಶ್ರುತ, ಸಂಧಿ, ಅಮರ್ಷಣ, ಮಹಸ್ವಾನ್, ವಿಶ್ವಬಾಹು, ಪ್ರಸೇನಜಿತ್, ತಕ್ಷಕ ಮತ್ತು ಬೃಹದ್ಬಲ ಈ ವಂಶದಲ್ಲಿ ಮುಂದೆ ಜನಿಸಿದರು. ಇಕ್ಷ್ವಾಕು ವಂಶದ ಕೊನೆಯ ದೊರೆ ಸುಮಿತ್ರ. ಸುಮಿತ್ರನ ಅನಂತರ ಸೂರ್ಯವಂಶದಲ್ಲಿ ಪುತ್ರ ಸಂತಾನವಾಗುವುದಿಲ್ಲ. ಹೀಗಾಗಿ ವಂಶ ಇಲ್ಲಿಗೆ ಅಂತ್ಯಗೊಳ್ಳುತ್ತದೆ. ಮುಂದಕ್ಕೆ ಶುಕದೇವ ಗೋಸ್ವಾಮಿಗಳು ಮಹಾನ್ ವಿದ್ವಾಂಸ ಜನಕನು ಹುಟ್ಟಿದ ವಂಶವನ್ನು ವರ್ಣಿಸುತ್ತಾರೆ. ಇದು ಇಕ್ಷ್ವಾಕುವಿನ ಪುತ್ರನೆಂದು ಹೇಳಲಾದ ನಿಮಿ ಮಹಾರಾಜನ ವಂಶ. ನಿಮಿ ಮಹಾರಾಜನು ಮಹಾನ್ ಯಜ್ಞಯಾಗಗಳನ್ನು ಆಚರಿಸಲು ಪ್ರಾರಂಭಿಸಿದಾಗ ವಸಿಷ್ಠರನ್ನು ಪ್ರಧಾನ ಋತ್ವಿಕರನ್ನಾಗಿ ನೇಮಿಸಿದನು. ಆದರೆ ವಸಿಷ್ಠರು ಆ ವೇಳೆಗಾಗಲೇ ಇಂದ್ರನಿಗಾಗಿ ಯಜ್ಞವೊಂದನ್ನು ಆಚರಿಸಲು ಒಪ್ಪಿಕೊಂಡಿದ್ದ ಕಾರಣ ನಿಮಿ ಮಹಾರಾಜನ ಆಹ್ವಾನವನ್ನು ನಿರಾಕರಿಸಿದರು. ಇಂದ್ರನ ಯಜ್ಞ ಮುಗಿಯುವವರೆಗೆ ಕಾಯುವಂತೆ ವಸಿಷ್ಠರು ನಿಮಿ ಮಹಾರಾಜನಿಗೆ ಮನವಿ ಮಾಡಿಕೊಂಡರು. ಆದರೆ ನಿಮಿ ಮಹಾರಾಜನು ಕಾಯಲಿಲ್ಲ. ಜೀವನ ಅಲ್ಪಾಯುವಾದ್ದರಿಂದ ಕಾಯಬೇಕಾದ ಅಗತ್ಯವಿಲ್ಲ ಎಂದು ಅವನು ಭಾವಿಸಿದನು. ಆದ್ದರಿಂದ ಅವನು ಯಜ್ಞ ಮಾಡಲು ಮತ್ತೊಬ್ಬ ಋತ್ವಿಕನನ್ನು ನೇಮಿಸಿಕೊಂಡನು. ಇದರಿಂದ ವಸಿಷ್ಠರು ನಿಮಿ ಮಹಾರಾಜನ ಬಗ್ಗೆ ಕುಪಿತರಾಗಿ ನಿನ್ನ ದೇಹ ಪತನವಾಗಲಿ ಎಂದು ಶಾಪ ಕೊಟ್ಟರು. ಮಹಾರಾಜ ನಿಮಿಯು ಕೋಪಾವಿಷ್ಟನಾಗಿ ನಿನ್ನ ದೇಹವೂ ಪತನ ಹೊಂದಲಿ ಎಂದು ಪ್ರತೀಕಾರದ ಮಾತನ್ನಾಡಿದನು. ಈ ಶಾಪ ಪ್ರತಿಶಾಪಗಳ ಫಲವಾಗಿ ಇಬ್ಬರೂ ಮರಣ ಹೊಂದಿದರು. ಈ ಘಟನೆಯ ನಂತರ ವಸಿಷ್ಠರು ಮಿತ್ರವರುಣರಿಂದ ಪುನರ್ಜನ್ಮವನ್ನು ಪಡೆದರು. ನಿಮಿ ಮಹಾರಾಜನ ಯಜ್ಞದಲ್ಲಿ ತೊಡಗಿದ್ದ ಋತ್ವಿಜರು ಸುಗಂಧಭರಿತ ರಾಸಾಯನಿಕ ವಸ್ತುಗಳಿಂದ ನಿಮಿಯ ದೇಹವನ್ನು ರಕ್ಷಿಸಿಟ್ಟರು. ಯಜ್ಞದ ನಂತರ ಋತ್ವಿಜರು ಯಜ್ಞವೇದಿಕೆಗೆ ಆಗಮಿಸಿದ್ದ ದೇವತೆಗಳಲ್ಲಿ ನಿಮಿಯನ್ನು ಬದುಕಿಸುವಂತೆ ಪ್ರಾರ್ಥಿಸಿದರು. ಆದರೆ ನಿಮಿಯು ಐಹಿಕ ಶರೀರವು ಅಸಹ್ಯಕರವಾದ್ದರಿಂದ ಆ ಐಹಿಕ ಶರೀರದಲ್ಲಿ ಪುನರ್ಜನ್ಮ ಪಡೆಯಲು ನಿರಾಕರಿಸಿದನು. ಆಗ ಮಹರ್ಷಿಗಳು ನಿಮಿ ಮಹಾರಾಜನ ಶರೀರವನ್ನು ಕಳೆದರು. ಈ ಮಂಥನದಲ್ಲಿ ಜನಕನು ಹುಟ್ಟಿದನು. ಜನಕನ ಪುತ್ರ ಉದಾವಸು. ನಂದಿವರ್ಧನ ಉದಾವಸುವಿನ ಪುತ್ರ. ನಂದಿವರ್ಧನನ ಪುತ್ರ ಸುಕೇತು. ಸುಕೇತುವಿನ ವಂಶಜರು ದೇವರಾತ, ಬೃಹದ್ರಥ, ಮಹಾವೀರ್ಯ, ಸುಧೃತಿ, ದೃಷ್ಟಕೇತು, ಹರ್ಯಶ್ವ, ಮರು, ಪ್ರತೀಪಕ, ಕೃತರಥ, ದೇವಮೀಢ, ವಿಶ್ರುತ, ಮಹಾಧೃತಿ, ಕೃತಿರಾತ, ಮಹಾರೋಮ, ಸ್ವರ್ಣರೋಮ, ಹೃಸ್ವರೋಮ ಮತ್ತು ಕ್ಷೀರಧ್ವಜರು. ಇವರೆಲ್ಲರೂ ಒಬ್ಬರಾದ ನಂತರ ಒಬ್ಬರಂತೆ ಈ ವಂಶದಲ್ಲಿ ಆವಿರ್ಭವಿಸಿದರು. ಕ್ಷೀರಧ್ವಜನಿಂದ ಮಾತೆ ಸೀತಾದೇವಿಯು ಜನಿಸಿದಳು. ಕ್ಷೀರಧ್ವಜನ ಪುತ್ರ ಕುಶಧ್ವಜ. ಧರ್ಮಧ್ವಜನು ಕುಶಧ್ವಜನ ಪುತ್ರನು. ಕೃತಧ್ವಜ ಮತ್ತು ಮಿತಧ್ವಜರು ಧರ್ಮಧ್ವಜನ ಪುತ್ರರು. ಕೇಶಿಧ್ವಜನು ಕೃತಧ್ವಜನ ಪುತ್ರ. ಮಿತಧ್ವಜನ ಪುತ್ರನು ಖಾಂಡಿಕ್ಯನು. ಕೇಶಿಧ್ವಜನು ಆತ್ಮಸಾಕ್ಷಾತ್ಕಾರ ಹೊಂದಿದ್ದನು. ಅವನ ಪುತ್ರ ಭಾನುಮಾನ್. ಈ ವಂಶದಲ್ಲಿ ಕೊನೆಯ ವ್ಯಕ್ತಿಯ ಹೆಸರು ಮಹಾವಶಿ. ಈ ವಂಶದಲ್ಲಿ ಬಂದ ಎಲ್ಲರೂ ಕೂಡ ಮಹಾತ್ಮರು, ಸಂಯಮಶೀಲ ಪುರುಷರೂ ಆಗಿದ್ದರು. ಶುಕದೇವ ಗೋಸ್ವಾಮಿಗಳು ತಮ್ಮ ಮಾತುಗಳನ್ನು ಮುಂದುವರಿಸಿದರು. ಯಜ್ಞವನ್ನು ಪ್ರಾರಂಭಿಸಿದ ನಂತರ ಇಕ್ಷ್ವಾಕುವಿನ ಪುತ್ರ ನಿಮಿ ಮಹಾರಾಜನು ಮಹರ್ಷಿ ವಸಿಷ್ಠರನ್ನು ಯಜ್ಞದ ಋತ್ವಿಕರಾಗುವಂತೆ ಕೋರಿದನು. ಆಗ ವಸಿಷ್ಠರು, ಪ್ರಿಯ ನಿಮಿ ಮಹಾರಾಜನೇ, ನಾನು ಈಗಾಗಲೇ ಇಂದ್ರನು ಆರಂಭಿಸಿರುವ ಯಜ್ಞದಲ್ಲಿ ಇದೇ ಸ್ಥಾನವನ್ನು ಒಪ್ಪಿಕೊಂಡಿದ್ದೇನೆ ಎಂದು ತಿಳಿಸಿದರು. ಇಂದ್ರನ ಯಜ್ಞ ಮುಗಿದ ನಂತರ ನಾನು ಇಲ್ಲಿಗೆ ಮರಳಿ ಬರುವೆನು. ಅಲ್ಲಿಯವರೆಗೆ ದಯವಿಟ್ಟು ನನಗಾಗಿ ಕಾಯುತ್ತಿರು. ಮಹಾರಾಜ ನಿಮಿಯು ಮೌನ ತಾಳಿದನು. ವಸಿಷ್ಠರು ಇಂದ್ರನ ಯಜ್ಞಾಚರಣೆಯನ್ನು ಪ್ರಾರಂಭಿಸಿದರು. ಆತ್ಮಸಾಕ್ಷಾತ್ಕಾರ ಹೊಂದಿದ್ದ ನಿಮಿ ಮಹಾರಾಜನು ಈ ಬದುಕು ಕ್ಷಣಭಂಗುರವಾದದ್ದು ಎಂಬುದನ್ನು ಅರ್ಥ ಮಾಡಿಕೊಂಡಿದ್ದನು. ಆದ್ದರಿಂದ ವಸಿಷ್ಠರಿಗಾಗಿ ದೀರ್ಘಕಾಲ ಕಾಯುವ ಬದಲು ಉಳಿದ ಋತ್ವಿಜರೊಂದಿಗೆ ಯಜ್ಞವನ್ನು ಪ್ರಾರಂಭಿಸಿದನು. ಚಾಣಕ್ಯ ಪಂಡಿತರು ಹೇಳುವಂತೆ, ಶರೀರಂ ಕ್ಷಣವಿಧ್ವಂಸಿ ಕಲ್ಪಾಂತ ಸ್ಥಾಯಿನೋ ಗುಣ. ಐಹಿಕ ಪ್ರಪಂಚದಲ್ಲಿ ಜೀವಿಯ ಆಯುಷ್ಯವು
ಯಾವ ಕ್ಷಣದಲ್ಲಾದರೂ ಕೊನೆಗೊಳ್ಳಬಹುದು. ಆದರೆ ಈ ಜೀವಮಾನದಲ್ಲಿ ಸಾರ್ಥಕವಾದ ಕೆಲಸವನ್ನು ಮಾಡಿದರೆ ಅದು ಶಾಶ್ವತವಾಗಿ ಚರಿತ್ರೆಯಲ್ಲಿ ಉಳಿಯುವುದು. ಈ ಸತ್ಯವನ್ನರಿತ ಮಹಾಪುರುಷ ನಿಮಿ ಮಹಾರಾಜನು ಯಜ್ಞವನ್ನು ಪ್ರಾರಂಭಿಸಿದನು. ಮಾನವ ಜನ್ಮದಲ್ಲಿ ನಾವು ಭಗವದ್ಧಾಮಕ್ಕೆ ಹಿಂದಿರುಗುವ ರೀತಿಯಲ್ಲಿ ಕಾರ್ಯಪ್ರವೃತ್ತರಾಗಬೇಕು. ಇದೇ ಆತ್ಮಸಾಕ್ಷಾತ್ಕಾರ. ವಸಿಷ್ಠ ಮಹರ್ಷಿಗಳ ಅನುಪಸ್ಥಿತಿಯಲ್ಲಿ ಯಜ್ಞವನ್ನಾಚರಿಸಿದಂತಹ ನಿಮಿ ಮಹಾರಾಜನು ಮುಂದಕ್ಕೆ ಏನು ಮಾಡಿದನು ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.